ನಮಸ್ಕಾರ. ರೋಹಿತ್ ಶರ್ಮಾರವರ ಆರ್ಭಟಕ್ಕೆ ಕಂಗಾಲಾಯಿತು ಕಾಂಗಾರು ಪಡೆ. ವಿಶ್ವ ದಾಖಲೆ ನಿರ್ಮಿಸಿದರು ರೋಹಿತ್ ಶರ್ಮಾ. ಆಸೀಸ್ ನಾಡಿನಲ್ಲಿ ಅಬ್ಬರಿಸಿತು ಮುಂಬೈಕರ್ ಬ್ಯಾಟ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ವಿಶ್ವ ಕ್ರಿಕೆಟ್ ಕಂಡ ನಂಬರ್ 1 ಕ್ಯಾಪ್ಟನ್ ಹೌದೋ ಅಥವಾ ಇಲ್ಲವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ 2-0 ಅಂತರದಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ. ಈ ಮುಖ್ಯವಾಗಿ ಶುಭ್ಮನ್ ಗಿಲ್ ಅವರ ನಾಯಕತ್ವದಲ್ಲಿ ತವರಿನಲ್ಲಿ ಭಾರತ ತಂಡ ಮೊದಲ ಟೆಸ್ಟ್ ಸರಣಿ ಗೆದ್ದ ವಿಶೇಷ ಸಾಧನೆಯನ್ನ ಕೂಡ ಮಾಡಿತ್ತು. ಆದ್ಯಾಗೂ ಇದೀಗ ಭಾರತ ತಂಡ ತನ್ನ ಮುಂದಿನ ಸರಣಿಯನ್ನ ಆಡಲು ಸಜ್ಜಾಗುತ್ತಿದ್ದು ಮುಂದಿನ ಸರಣಿಯಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನ ಎದುರಿಸಲಿದೆ ಸ್ನೇಹಿತರೆ. ಆದರೆ ಇದೀಗ ಇದರೆಲ್ಲದರ ಮಧ್ಯೆ ಮತ್ತೊಮ್ಮೆ ಟೀಂ ಇಂಡಿಯಾದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಮುನ್ನೆಲೆಗೆ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಆಸೀಸ್ ವಿರುದ್ಧದ ಏಕದಿನ ಸರಣಿಗೆ ಭಾರತದ 15 ಸದಸ್ಯರುಗಳ ಬಲಿಷ್ಠ ತಂಡವನ್ನ ಕೂಡ ಈಗಾಗಲೇ ಬಿಸಿಸಿಐ ಪ್ರಕಟಿಸಿದೆ ಮತ್ತು ತಂಡವನ್ನ ಎಂದಿನಂತೆ ರೋಹಿತ್ ಮುನ್ನಡೆಸಲಿದ್ದಾರೆ ಎಂಬ ಅಭಿಮಾನಿಗಳ ನಿರೀಕ್ಷೆಗೆ ಬಿಸಿಸಿಐ ತಣ್ಣೀರು ಎರಚಿದ್ದು ಶುಭ್ಮನ್ ಗಿಲ್ ಟೀಂ ಇಂಡಿಯಾದ ನೂತನ ನಾಯಕರಾಗಿ ಆಯ್ಕೆಗೊಂಡಿದ್ದಾರೆ ಸ್ನೇಹಿತರೆ. ಇದರರ್ಥ ರೋಹಿತ್ ಶರ್ಮಾ ಆಸ್ ಎ ಪ್ಲೇಯರ್ ಆಗಿ ಮಾತ್ರ ಆಡಲಿದ್ದಾರೆ. ಇದಲ್ಲದೆ 2027ರ ಏಕದಿನ ವಿಶ್ವಕಪ್ ರೋಹಿತ್ ಆಡಲಿದ್ದಾರಾ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿವೆ. ಇದೇ ಕಾರಣದಿಂದಾಗಿ ಇದೀಗ ಮುಂಬರುವ ಆಸೀಸ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾರವರ ಪಾಲಿಗೆ ತುಂಬಾ ಮಹತ್ವದ ಸರಣಿಗಳಾಗಿವೆ. ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯ ಇದೇ ಅಕ್ಟೋಬರ್ 19ರಂದು ಅಂದ್ರೆ ಬರುವ ಭಾನುವಾರ ಪರ್ತ್ನ ಓಪ್ರೆಸ್ ಅಂಗಳದಲ್ಲಿ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಇನ್ನು ಆಸೀಸ್ ವಿರುದ್ಧದ ಈ ಏಕದಿನ ಸರಣಿಯನ್ನ ಆಡಲು ಈಗಾಗಲೇ ಶುಭ್ಮನ್ ಗಿಲ್ ಅವರ ನೇತೃತ್ವದ ಯಂಗ್ ಇಂಡಿಯಾ ಆಸೀಸ್ ನಾಡಿಗೆ ಕಾಲಿಟ್ಟಿದೆ. ಆದ್ಯಾಗೂ ಇದೀಗ ಆಸೀಸ್ ವಿರುದ್ಧದ ಏಕದಿನ ಸರಣಿಗೂ ಮುನ್ನವೇ ಅಬ್ಬರಿಸಿ ಬೊಬ್ಬೇರುತ್ತಿರುವ ಹಿಟ್ ಮ್ಯಾನ್ ಕಾಂಗಾರುಗಳ ನಿದ್ದೆಗೆಡಿಸಿದ್ದಾರೆ. ಹೌದು, ನವಿ ಮುಂಬೈನಲ್ಲಿ ನಡೆದ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ರೋಹಿತ್ ಶರ್ಮಾ ನಿಜಕ್ಕೂ ಅಕ್ಷರಶಃ ರುದ್ರ ರೂಪವನ್ನ ತಾಳಿದ್ದಾರೆ ಸ್ನೇಹಿತರೆ. ಕೇವಲ 33 ಎಸೆತಗಳಲ್ಲಿ 103 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿರುವ ರೋಹಿತ್ ಶರ್ಮಾ ಈ ಮುಖ್ಯವಾಗಿ ಆಸೀಸ್ ತಂಡಕ್ಕೆ ಎಚ್ಚರಿಕೆಯ ಕರೆಗಂಟೆಯನ್ನ ರವಾನಿಸಿದ್ದಾರೆ ಸ್ನೇಹಿತರೆ. ಇದಲ್ಲದೆ ತಮ್ಮ ಫಿಟ್ನೆಸ್ ಮೇಲೆಯೂ ಕೂಡ ರೋಹಿತ್ ಬಹಳಷ್ಟು ವರ್ಕೌಟ್ ಮಾಡಿದ್ದಾರೆ. ಇನ್ನು ಇವರ ಈ ಸ್ಫೋಟಕ ಶತಕದಲ್ಲಿ ಬರೋಬ್ಬರಿ 3 6 ಹಾಗೂ 9 4ಗಳು ಒಳಗೊಂಡಿದ್ದವು ಎಂಬುದು ಉಲ್ಲೇಖಾರ್ಹ ಅಂಶವಾಗಿದೆ ಸ್ನೇಹಿತರೆ. ಇದರೊಂದಿಗೆ ಆಸೀಸ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ರೋಹಿತ್ ಅಬ್ಬರಿಸಲಿದ್ದಾರೆ ಎನ್ನುವ ಮುನ್ಸೂಚನೆಗಳು ಕೂಡ ಸಿಗಲಾರಂಭಿಸಿವೆ. ಇದಲ್ಲದೆ ನಾಯಕತ್ವದ ಪ್ರೆಷರ್ ಕೂಡ ರೋಹಿತ್ ರವರ ಮೇಲಿರುವುದಿಲ್ಲ, ಬದಲಾಗಿ ಆಸ್ ಎ ಬ್ಯಾಟರ್ ಆಗಿ ಆಡುವುದಷ್ಟೇ ರೋಹಿತ್ ರವರ ಕೆಲಸವಿರುತ್ತದೆ. ಹೀಗಾಗಿ ಆಸೀಸ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಹಿಟ್ ಮ್ಯಾನ್ ಫ್ಲೈಯಿಂಗ್ ಬರ್ಡ್ ರೀತಿಯಲ್ಲಿ ಆಡುವುದಂತೂ ಖಚಿತ. ನಿಮಗೇನು ಅನಿಸುತ್ತದೆ? ಆಸೀಸ್ ವಿರುದ್ಧದ ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ಎಷ್ಟು ಸೆಂಚುರಿಗಳನ್ನ ಬಾರಿಸಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.